ಎಲ್ಲ ಆತ್ಮೀಯ ವೀಕ್ಷಕ ಮಿತ್ರರೇ, ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬ ಕಾರ್ಮಿಕರು, ನೌಕರರಿಗೆ ಹಾಗೂ ರಿಟೈರ್ಡ್ ಆಗಿರುವಂತಹ EPFO ಪಿಂಚಣಿದಾರರು, ನಿವೃತ್ತ ನೌಕರರಿಗೆ, KSRTC BMTC ನೌಕರರಿಗೆ ಶುಭ ಭಾನುವಾರದ ಒಂದು ಶುಭ ಸುದ್ದಿಯನ್ನು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ತೆಗೆದುಕೊಂಡು ಬಂದಿದ್ದೀನಿ. ಪಿಂಚಣಿದಾರರ ಕನಿಷ್ಠ ಪಿಂಚಣಿ 7,500 ರೂಪಾಯಿ ಕೊಡುವ ಬಗ್ಗೆ ಕೇಂದ್ರ ಸರ್ಕಾರದಿಂದ ಯಾವುದಾದ್ರೂ ಮಾಹಿತಿ ಇದೆಯಾ? ಅದರ ಜೊತೆಯಲ್ಲಿ EPFO ಖಾತೆ ಹೊಂದಿರುವ ಪ್ರತಿಯೊಬ್ಬರಿಗೂ ಬಂಪರ್ ಗಿಫ್ಟನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಅಂತಲೇ ಹೇಳ್ಬೋದು. EPFO ಕನಿಷ್ಠ ಪಿಂಚಣಿ ಮುಂದಿನ ತಿಂಗಳು ಸಿಗೋದು ಖಚಿತ ಅನ್ನೋ ಒಂದು ಮಾಹಿತಿಗಳು ಬರ್ತಾ ಇದೆ. ಅದ್ರ ಬಗ್ಗೆನೂ ವಿವರವಾಗಿ ತಿಳ್ಕೊಳ್ಳೋಣ. ಅದ್ರ ಜೊತೆಯಲ್ಲಿ CBT ಸಭೆಯಲ್ಲಿ ಏನೇನು ವಿದ್ಯಮಾನಗಳು ನಡೀತು, ಅಲ್ಲಿ ಯಾವೆಲ್ಲ ಗುಡ್ ನ್ಯೂಸ್ಗಳನ್ನು ನೌಕರರಿಗೆ, ಪಿಂಚಣಿದಾರರಿಗೆ ನೀಡಲಾಯಿತು ಅನ್ನೋದ್ರ ಬಗ್ಗೆಯೂ ವಿವರವಾದ ಮಾಹಿತಿ ತಿಳ್ಕೊಳ್ಳೋಣ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ, ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ EPFO ನೌಕರರಿಗೆ ಒಂದು ಭರ್ಜರಿ ಗಿಫ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. EPFO ಪಿಂಚಣಿದಾರರು, ನೌಕರರಿಗೆ ಕೂಡ ಒಂದು ಶುಭ ಸುದ್ದಿಯಾದ ಮಾಹಿತಿಗಳನ್ನು ತಂದಿದ್ದೀನಿ. ಸ್ನೇಹಿತರೆ, EPFO ಕನಿಷ್ಠ ಪಿಂಚಣಿ 7,500 ರೂಪಾಯಿ ಸಿಗುವ ಬಗ್ಗೆ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಮಹತ್ವದ ಮಾಹಿತಿ ಇದೆ. ಅದು ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ PF ಖಾತೆಗಳನ್ನು ಹೊಂದಿದಿರಿ, ಆ PF ಖಾತೆಯಲ್ಲಿ ಬಡ್ಡಿ ದರ ಹೆಚ್ಚಳ ಆಗಿದೆ. ಬಡ್ಡಿ ದರ ಈ ತಿಂಗಳಲ್ಲೇ ನಿಮ್ಮ ಖಾತೆಗಳಿಗೆ ಸಿಗುವಂಥ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡಿ. ಭವಿಷ್ಯ ನಿಧಿ, EPFO, EPS, PFಗೆ ಈ ವರ್ಷ ಕೂಡ 8.25 ಅಂದರೆ 2.5ರಷ್ಟು ಬಡ್ಡಿ ದರನ, ಇಂಟ್ರೆಸ್ಟ್ ರೇಟನ್ನು ಕೇಂದ್ರ ಸರ್ಕಾರದ ಅನುಮೋದನೆ ಆಗಿದೆ. ಈ ವರ್ಷ ಕೂಡ ಬಡ್ಡಿ ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ, ಸಮನಾಗಿ ಇದೆ. ಅದ್ರ ಜೊತೆ ಕೆಲವೊಂದು ಗುಡ್ ನ್ಯೂಸ್ಗಳಿದೆ. ಆ ಗುಡ್ ನ್ಯೂಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. EPFO 2025-26ನೇ ಆರ್ಥಿಕ ಸಾಲಿನಲ್ಲಿ, ಎಕನಾಮಿಕಲ್ ಇಯರಿಗೆ, ನೌಕರರ ಭವಿಷ್ಯ ನಿಧಿಯಲ್ಲಿ ಠೇವಣಿಗಳಿಗೆ ನೀವು ಏನು ಪ್ರತಿ ನಿಮ್ಮ ಸಂಬಳದಲ್ಲಿ 12% ಡಿಡಕ್ಟ್ ಮಾಡಿ EPFನಲ್ಲಿ ಹಣವನ್ನು ಇಟ್ಟಿರ್ತೀರಿ, ಆ ಹಣಕ್ಕೆ ವಾರ್ಷಿಕ 8.25ರಷ್ಟು ಬಡ್ಡಿ ದರ ನೀಡಲು ಕೇಂದ್ರ ಸರ್ಕಾರವು ಒಪ್ಪಿಗೆ ನೀಡಿದೆ. ಕೇಂದ್ರ ಸರ್ಕಾರದ ಇದು ಮಹತ್ವದ ಘೋಷಣೆ ಅಂತಲೇ ಹೇಳ್ಬೋದು. ಇದರೊಂದಿಗೆ ಸತತ 3 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ 3 ಇಯರ್ಸು ಬಡ್ಡಿ ದರ 8.25 ದರದಲ್ಲೇ ಕಾಯ್ದುಕೊಂಡಿರೋದು ಗಮನಾರ್ಹವಾಗಿದೆ. ಈ ಬಾರಿ ಬಡ್ಡಿ ದರವನ್ನು ಇಳಿಕೆ ಮಾಡ್ತಾರೆ ಅನ್ನೋ ಒಂದು ಗುಲ್ಲು ಇತ್ತು. ಆ ಗುಲ್ಲುಗಳಿಗೆ ತೆರೆ ಬಿದ್ದಿದ್ದು ನೌಕರರಿಗೆ ತಾವಿಟ್ಟು ಹಣಕ್ಕೆ 8.25% ಬಡ್ಡಿಯನ್ನು ಪಡ್ಕೊಳ್ಳೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ನೌಕರರ ಭವಿಷ್ಯ ನಿಧಿ ಸಂಘಟನೆ EPFO 7 ಕೋಟಿಗೂ ಹೆಚ್ಚು ಇರುವಂಥ ಚಂದಾದಾರರು, ಅಂದರೆ ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಅಂದರೆ EPFO ಅಂತ ಹೇಳ್ಬೋದು. ಆ ಸಂಘಟನೆಯಲ್ಲಿ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಚಂದಾದಾರರು ಖಾತೆಯನ್ನು ಹೊಂದಿದ್ದಾರೆ. ಈ ಬಡ್ಡಿ ಮೊತ್ತವನ್ನು ಇದೇ ತಿಂಗಳು, ಈ ಜೂನ್ ತಿಂಗಳಲ್ಲೇ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂಥ ಸಾಧ್ಯತೆಗಳು ಇದೆ. ಇದೇ ತಿಂಗಳು, ಮುಂದಿನ ತಿಂಗಳವರೆಗೂ ಕಾಯಬೇಕಾಗಿಲ್ಲ, ಇದೇ ತಿಂಗಳು ಜಾರಿಯಾಗತ್ತೆ. ಹಣಕಾಸು ಸಚಿವಾಲಯದ ಅನುಮೋದನೆ ದೊರಕಿದ ಬಳಿಕ, ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಸೆಂಡ್ ಮಾಡಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾಳೆ ಅಥವಾ ನಾಡಿದ್ದು ಇದಕ್ಕೆ ಅಂತಿಮ ಮುದ್ರೆಯನ್ನು ಒತ್ತತ್ತೆ. ನಂತರ PF ಮೇಲಿನ ಬಡ್ಡಿ ದರವನ್ನು ಒದಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ. EPFOದ ಕೇಂದ್ರೀಯ ಧರ್ಮದರ್ಶಿ ಮಂಡಳಿ CBT ಸಭೆ 2025-26ನೇ ಸಾಲಿನಲ್ಲಿ
ಇಷ್ಟು ದೊಡ್ಡ ಮೊತ್ತದ ಬಡ್ಡಿ ಪಾವತಿ ನೀಡಲು ಒಪ್ಪಿಗೆಯನ್ನು ನೀಡಿದೆ. CBT ಆಲ್ಮೋಸ್ಟಲ್ಲೂ ನಾವು ನೋಡಿದ್ದೀವಿ 5 to 6 ಇಯರಿಂದ CBT ಏನು ಒಪ್ಪಿಗೆಯನ್ನು ಕೊಡುತ್ತೋ ಆ ಒಪ್ಪಿಗೆಯನ್ನು ಅಂಗೀಕಾರ ಮಾಡುತ್ತೆ, ಸರ್ಕಾರಗಳು ಅಂಗೀಕಾರ ಮಾಡುತ್ತೆ. ಇದಕ್ಕೆ ಸಚಿವಾಲಯದ ಅನುಮೋದನೆ ನೀಡಿದೆ. ಈ ಮೊದಲು CBT ಸಭೆಯಲ್ಲಿ ನಡೆದಿರೋಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನುಮೋದನೆಗಾಗಿ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ವರದಿಯನ್ನು ನೀಡಿದೆ. ಹಣಕಾಸು ಸಚಿವಾಲಯ ಅನುಮೋದನೆ ನೀಡಿದೆ ಅಂತ ಹೇಳಿ ಮೂಲಗಳು ತಿಳಿದಿದೆ. ಈ ಮೊದಲು ಮಾರ್ಚ್ನಲ್ಲಿ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವೀಯರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 2025-26ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಸುಮಾರು 8.25 ಬಡ್ಡಿ ದರವನ್ನು ನಿಗದಿ ಮಾಡಲು ಒಪ್ಪಿಗೆಯನ್ನು ಸೂಚಿಸಿದರು. ಆ ಒಪ್ಪಿಗೆ ಸೂಚಿಸಿದ ನಂತರ ಅದರ ಪ್ರಪೋಸಲನ್ನು ಕೇಂದ್ರ ಸರ್ಕಾರಕ್ಕೆ, ಅದರಲ್ಲೂ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಸಲ್ಲಿಕೆ ಆಗಿತ್ತು. ಫೈನಾನ್ಸ್ ಡಿಪಾರ್ಟ್ಮೆಂಟು ಫೈನಲ್ಲು ಒಪ್ಪಿಗೆಯನ್ನು ಕೊಟ್ಟಿರೋದ್ರಿಂದ ನೌಕರರಿಗೆ PF ಖಾತೆದಾರರಿಗೆ ಇದೇ ತಿಂಗಳು ಅವರ ಅಕೌಂಟ್ಗಳಿಗೆ ಈ ಹಣ ಬಂದು ತಲುಪತ್ತೆ. ಅದ್ರ ಜೊತೆಯಲ್ಲಿ ಮತ್ತೊಂದು ಪ್ರಮುಖವಾದ ವಿಚಾರ ಹೇಳೋದು ಅಂದರೆ, ಪ್ರತಿ ಬಾರಿನೂ ನಾವು ಹೇಳ್ತಾ ಬರ್ತಾ ಇದ್ದೀವಿ ಪ್ರಮುಖ ವಿಚಾರ ಅಂದರೆ ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡ್ತೀರಿ. ಆದರೆ EPFO ಪಿಂಚಣಿದಾರರು ನಿವೃತ್ತ ನೌಕರರನ್ನು ಕಂಡ್ರೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಆಗೋದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದಲ್ಲಿನ ಪ್ರಶ್ನೆಯನ್ನು ಮಾಡ್ತೀನಿ. ನೀವು ಕೊಡ್ತಿರೋಂತಹ 1,000 ರೂಪಾಯಿ ಕನಿಷ್ಠ ಪಿಂಚಣಿ ಯಾವುದಕ್ಕೆ ಸಾಕಾಗತ್ತೆ ನೀವೇ ಹೇಳಿಬಿಡಿ. ಕರೆಕ್ಟಾಗಿ ಹೋಗಿ ಒಳ್ಳೆ ಊಟ ಮಾಡಿದ್ರೆ ಹೋಟ್ಲಲ್ಲಿ 1,000 ರೂಪಾಯಿ ಸಾಕಾಗಲ್ಲ. BP ಮಾತ್ರೆಗಳು, ಶುಗರ್ ಮಾತ್ರೆಗಳು, ಬೇರೆ ಮಾತ್ರೆಗಳಿಗೆ ಎಷ್ಟು ಹಣ ಬೇಕಾಗತ್ತೆ? ಬರೀ ಸರ್ಕಾರಿ ನೌಕರರು ಪಿಂಚಣಿದಾರರು ದೇಶ ಕಟ್ಟಿಲ್ಲ ಸ್ವಾಮಿ, ಖಾಸಗಿ ವಲಯದ ಕಾರ್ಮಿಕರು ಕೂಡ ದೇಶ ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ, ದೇಶದ ಆರ್ಥಿಕತೆಯನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಬರೀ ಸರ್ಕಾರಿ ಸೆಕ್ಟರು ಒಂದೇ ದೇಶದ ಗ್ರೋತ್ಸನ್ನು ಮಾಡಲ್ಲ, ಪ್ರೈವೇಟ್ ಸೆಕ್ಟರ್ ಕೂಡ ಗ್ರೋತ್ಸ್ ಆಗುತ್ತೆ. ಉದಾಹರಣೆಗೆ IT-BT ಕಂಪ್ನಿಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿದರೆ ಫಾರಿನ್ ರಿಫಂಡ್ ಬರುತ್ತೆ, ಫಾರಿನ್ ಹಣಗಳು ಇಲ್ಲಿ ಹರಿಯುತ್ತೆ. ನಮ್ಮ ಫ್ಯಾಕ್ಟ್ರಿಗಳು ಎಲ್ಲವೂ ಇಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬರಿಗೊಂದನ್ನು ಕೂಡ ದೇಶದ GDP ಗ್ರೋತಿಗಿರ್ಬೋದು, ಹಣಕಾಸಿನ ನಿರ್ವಹಣೆಗಿರ್ಬೋದು, ದೇಶದ ಅಭಿವೃದ್ಧಿಗೆ ಆಗತ್ತೆ. ಇಂಥ ಕೆಲಸ ಮಾಡಿ ದೇಶವನ್ನು ಈ ಹಂತಕ್ಕೆ ತಂದಂತಹ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ EPFO ಕನಿಷ್ಠ ಪಿಂಚಣಿಯನ್ನು 1,000 ರೂಪಾಯಿ ಕೊಡೋದು ಯಾವ ನ್ಯಾಯ? ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ಬೋದಲ್ವ? ಮಾನ್ಯ ಪ್ರಧಾನಮಂತ್ರಿ ಸೇರಿದಂತೆ ಅವರ ಸಚಿವ ಸಂಪುಟದಲ್ಲಿರೋರೆಲ್ಲರೂ ಆಲ್ಮೋಸ್ಟ್ ಆಲು EPFO ಪಿಂಚಣಿದಾರರ ಏಜ್ನವರೇ. ಅವರಿಗೂ ಈ ವಯಸ್ಸಿನಲ್ಲಿ ಕಷ್ಟಗಳು ಏನು ಅಂತ ಗೊತ್ತಿರುತ್ತೆ. ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಕಷ್ಟಗಳಿಗೂ ಸ್ಪಂದಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ದಯವಿಟ್ಟು ಮಾಡಬೇಕು. ಕನಿಷ್ಠ ಪಿಂಚಣಿ ಮಿನಿಮಮ್ ಪೆನ್ಷನ್ 7,500 ರೂಪಾಯಿ ನಮ್ಮ ಹಕ್ಕು, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಪಿಂಚಣಿ ಭಿಕ್ಷೆಯಲ್ಲ, ಅದು ನೌಕರರ ಹಕ್ಕು. ಹಲವಾರು ಬಾರಿ ಜಡ್ಜ್ಮೆಂಟ್ಗಳಾಗಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಯಾಕೆ EPFO ಪಿಂಚಣಿದಾರರಿಗೆ ಅನ್ಯಾಯವನ್ನು ಮಾಡ್ತಾಯಿದೆ? ದಯವಿಟ್ಟು ಈ ಬಾರಿಯ ಮಳೆಗಾಲದ ಅಧಿವೇಶನದಲ್ಲಾದರೂ ಇದಕ್ಕೆ ಅನುಮೋದನೆಯನ್ನು ಕೊಟ್ಟು 7,500 ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡಲೇಬೇಕು. ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಿಗಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಕೊಡಬೇಕು. ಇದು ನಿಮ್ಮ ಕರ್ತವ್ಯ, ದಯವಿಟ್ಟು ಕೊಡಿ ಅಂತ ಹೇಳ್ತಾ, ಒಂದು ಮೂಲಗಳ ಪ್ರಕಾರ ಇದೇ ವರ್ಷದಲ್ಲಿ ಕನಿಷ್ಠ ಪಿಂಚಣಿ ಹೆಚ್ಚಳ ಆಗತ್ತೆ. ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡೋ ಬಗ್ಗೆ ಕಮಿಟಿ ರಿಪೋರ್ಟ್ ಕೂಡ ಈಗ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಮಿಡಿಯೇಟಾಗಿ ಅದಕ್ಕೆ ಅಂಗೀಕಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನಿಮ್ಮೆಲ್ಲರ ಸಹಕಾರ ಬೆಂಬಲದೊಂದಿಗೆ ನಿಮ್ಮೆಲ್ಲರಿಗೂ ಕನಿಷ್ಠ ಪಿಂಚಣಿಯನ್ನು 7,500 ರೂಪಾಯಿ ತರುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.